ನಾ ಚೆಕ್ ಇನ್ ಮಾಡಿರೋ ಇನ್ನೊಂದು ಹೋಟೆಲ್ ಇದು ದ ಹಾಸ್ಟೆಲರ್ ಅಂತ. ಸೊ ನಾನು ಹಾಸ್ಟೆಲರ್ಗೆ ಬಂದು ಉಳ್ಕೊಂಡೆ. ಇಲ್ಲಿಂದ ತಾಜ್ ಮಹಲ್ ಕಾಣಿಸುತ್ತೆ ನೋಡಿ ಈ ಟಾಪಿಂದ. ಅದೇ ರೀತಿಯಲ್ಲಿ ಫಾರಿನರ್ಸು ನಮ್ಮ ಇಂಡಿಯನ್ಸ್ ಜೊತೆ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ನನಗೂ ಗೊತ್ತಿಲ್ಲ. ಸೊ ನನಗೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಈ ಟಾಪ್ ವ್ಯೂ ನೋಡಿಬಿಟ್ಟು ಸ್ವಲ್ಪ ಫುಲ್ಲು ಆಗ್ರಾ ನೋಡಿಬಿಟ್ಟೆ. ಅದಾದಮೇಲೆ ಅವ್ರ ಜೊತೆ ಹೋಗಿ ಸ್ವಲ್ಪ ಮಾತಾಡುವಂತ ನನಗೆ ಅನ್ನಿಸ್ತು ಇಂಡಿಯನ್ಸ್ ಜೊತೆ. ಸೊ ನೋಡುವ, ಅವ್ರ ಹತ್ರ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಲೆಟ್ಸ್ ಗೋ, ಅವರನ್ನು ಮೀಟ್ ಮಾಡೋಣ. ನೋಡಿ ಇಲ್ಲಿ ಯಾರಿಗೆ ಸಿಕ್ಕಿದ್ದಾರೆ ನನಗೆ, ನಿರ್ಮಲ್ ಮತ್ತು ಶುಭಮ್ ಫ್ರಮ್ ಮುಂಬೈ, ನಿರ್ಮಲ್ ಫ್ರಮ್ ಬಿಕರ್ನೇರ್ ರಾಜಸ್ಥಾನ್. ನಾವು ಫುಲ್ ಸೆಟ್ ವೈಬ್. ಇಲ್ಲಿ ನೋಡ್ಬೋದು ಇಲ್ಲಿರೋ ಆ್ಯಂಬಿಯನ್ಸ್ ಕ್ರೇಜಿ ಗೈಸ್. ಒಂದು ಟೀ ಜೊತೆ ನಮ್ಮ ಮಾತುಕತೆ ಆಗ್ತಾ ಇದೆ. ಏನೇನೋ ಮಾತಾಡ್ತಾ ಇದೀವಿ ನಾವು, ದೊಡ್ಡ ಪ್ರೊಫೆಷನಲ್ ಥರ ಸುಮ್ಮನೆ ಮಾತಾಡ್ತಾ ಇರೋದು, ಟೈಮ್ ಪಾಸ್ ಮಾಡ್ತಾ ಇರೋದು. ಸೊ ಒಂದು ಟೀ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೀವಿ, ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. कितना दिन रहते हो इधर अभी फिर निर्मल? मेरा आज अभी 9 बजे का बस है. हाँ आज 9 बजे मैं और दो फॉरेनर बैठे थे. हाँ हम लोग जाएंगे वाराणसी. 2 दिन रुकेगा. वाराणसी बहुत होली प्लेस है क्या? इंडिया का सबसे होली प्लेस है. अच्छा, मैं बहुत लोगों को सुना यार. एक जापानीज सुबह को मेरे को मिला था जॉयस हॉस्टल में, वो बोला मैंने वाराणसी जाके आया. अच्छा, नेक्स्ट किधर जा रहा है? पूछा दिल्ली जा रहा है. तुम किधर जा रहा है अभी? मैं अभी यहाँ पे वो 2 दिन और. हाँ, मेरी फ्लाइट है दिल्ली से फिर मुंबई. अच्छा. मुंबई. देखो मेरे को ट्रेन नहीं है, मुझे कर्नाटका जाना है. अभी तत्काल नहीं मिलेगा. कल सुबह जाके तत्काल बनाया तो नेक्स्ट डे आफ्टर टुमारो के लिए मेरे को सुबह को फ्लाइट मिलेगा. तो मेरा सिचुएशन ऐसा है, उससे पहले मैं कुछ सोच लूँगा, इधर से मुंबई निकलूँगा, कुछ तो करूँगा. ऐसा बोर बैठने का नहीं, ट्रैवल करते जाओ. मैं सोलो ट्रैवलर. ಸೊ ಸಬ್ ಎಲ್ಲ ಸೋಲೋ ಟ್ರಾವೆಲರ್ಸ್ ಒಂದಾದಾಗ ಒಂದು ಕ್ರೇಜಿಯೇ ಬೇರೆ है ना. सब सोलो ट्रैवलर्स मिला तो एक मज़ा ही अलग है, लेकिन इधर वो मज़ा करने का कुछ चीज़ें नहीं है अभी. नेक्स्ट टाइम देखेंगे, जब हम लोग मिलता है तब हम लोग करेंगे. ಇಲ್ಯಾವುದೋ ಊರ ಆಸ್ಪತ್ರೆಯಲ್ಲಿ ನಮ್ಮಪ್ಪ ಹುಟ್ಟಿರಬಹುದು. ಇಷ್ಟು ದೊಡ್ಡ ಬ್ರಹ್ಮಾಂಡ ಬೇಕಾ ನಮಗೆ? ಹೇಳಿ ಚೂರು ಎಲ್ಲ ತಿಳ್ಕೊಂಡೋರು. ಇಷ್ಟಪಟ್ಟ ಹುಡುಗಿರ ಲಿಸ್ಟಿನೊಳಗೆ ಬೆಸ್ಟ್ ಯಾರು, ಬಿಟ್ಟು ಹೋದೋರು ಯಾರು? ಹಾಯ್ ಹಲೋ ನಮಸ್ತೆ. ರಾತ್ರಿ ಆಯಿತು. ಸೊ ಇನ್ನೂ ಆಗ್ರಾದಲ್ಲೇ ಇದ್ದೀನಿ, ನನ್ನ ಹಾಸ್ಟೆಲಲ್ಲಿದ್ದೀನಿ. ಸೊ ನನಗೆ ಹಾಸ್ಟೆಲಲ್ಲಿ ಒಬ್ಬರು ಸಿಕ್ಕಿದ್ದಾರೆ, ಆಸ್ಟಿನ್ ಫ್ರಮ್ ಕ್ಯಾನಡಾ. ಹಾಯ್ ಆಸ್ಟಿನ್. Hi, मेरे नाम Astan है. ಯಾ, ದೀಸ್ ಆರ್ ಕರ್ನಾಟಕ ಪೀಪಲ್. ಯು ಶುಡ್ ಟಾಕ್ ಇನ್ ಕನ್ನಡ. Malayalam. ದೇ ವಿಲ್ ಸ್ಪೀಕ್ ಮಲಯಾಳಂ. ಕೇರಳ, ಇನ್ ಕೇರಳ. Okay. ಸೊ ಇನ್ ಕರ್ನಾಟಕ ವಿ ಸ್ಪೀಕ್ ಕನ್ನಡ. Okay. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಟೆಲ್. ಎಲ್ಲರಿಗೂ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. Yeah, this is Austin. So he is from Canada. So he is the ಅವರೊಬ್ಬರು ಹಿಸ್ಟೋರಿಯನ್ ಅಂತ ಹೇಳ್ಬೋದು. ತುಂಬ ಇಚ್ಛೆಯಿಂದ ಬಂದಿದ್ದಾರೆ ಇಂಡಿಯಾದ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಸೊ ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ. ಸಮ್ ಆಫ್ ದಿ ಪ್ಲೇಸ್ ನಾನು ಅವ್ರಿಗೆ ಹೇಳಿದ್ದೀನಿ, ನಮ್ಮ ಕರ್ನಾಟಕದ ಬಗ್ಗೆನೂ ಹೇಳಿದ್ದೀನಿ. ಸೊ ಅವ್ರು ಡೆಫಿನೆಟ್ಲಿ ವಿಸಿಟ್ ಮಾಡ್ತಾರೆ. ಯು ವಿಲ್ ವಿಸಿಟ್ ರೈಟ್? ಯು ಆರ್ ಪಾಯಿಂಟಿಂಗ್ ದ ಡೆಸ್ಟಿನೇಷನ್. Yeah, I'm coming down. ಯಾ. ಸೊ ಆಸ್ಟಿನ್ ಸಿಕ್ಕಿದ್ದಾರೆ. ನಾವು ಇದು ಆಕ್ಸಿಡೆಂಟಲಿ ಐ ಮೆಟ್ ಆಸ್ಟಿನ್ ಹಿಯರ್. ಸೊ ವೆನ್ ಐ ಗೋ ಟು ಕೆನಡಾ ಡೆಫಿನೆಟ್ಲಿ ನಾನು ಆಸ್ಟಿನನ್ನು ಮೀಟ್ ಮಾಡ್ತೀನಿ ಡೆಫಿನೆಟ್ಲಿ. ಯು ವಿಲ್ ಹೆಲ್ಪ್ ಮೀ ಔಟ್ ಇನ್ ಕೆನಡಾ. ಓಕೆ? ಯಾ ಡೆಫಿನೆಟ್ಲಿ. ಸೊ ಹಾಗೆ ನಾನು ಮಲಗಿಬಿಟ್ಟು ಎದ್ದು ಹೇಳ್ಬಿಟ್ಟು ನಮ್ಮ ಊರ ಕಡೆಗೆ ಹೋಗ್ಲಿಕ್ಕೆ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಹೋಗ್ತಾ ಇದ್ದೀನಿ ಇವಾಗ. ಸೊ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರೋದು. ವರ್ಷಕ್ಕೊಂದು ಲವ್ ಆಗೋದು. ಹೊಡಿ ಒಂಬತ್ शमशेर भाई, थैंक यू इधर तक छोड़ने के लिए, रेलवे स्टेशन तक. मिलेंगे नेक्स्ट टाइम इंशाल्लाह. अस्सलाम वालेकुम. ಇಲ್ಲಿಂದ ಹೋಗಬೇಕು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿಂದ 2 ದಿವಸ ಜರ್ನಿ ಇದೆ ನನ್ನ ಊರಿಗೆ. ಹೋಗ್ತಾ ಇದ್ದು ಆಗ್ರಾ. ಸೊ 7:48 ಆಯಿತು. 8:00 ನಮ್ಮ ಟ್ರೈನ್. ಹಲೋ ನಮಸ್ಕಾರ, ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ.
ನಾನಿವತ್ತು ಹೋಗ್ತಾ ಇರೋದು ನನ್ನ ಊರಿಗೆ. ನನ್ನ ಊರು ಮಂಗಳೂರಿಗೆ ಹೋಗ್ತಾ ಇರೋದು. ಸೊ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡೋದು. ಸೊ ಇವತ್ತಿನ ಜರ್ನಿ ಇವತ್ತು ಈ ಅಜ್ಮೇರ್ ಟೂರ್ ಇದರ ಕೊನೆಯ ದಿವಸ. ಸೊ ಇಲ್ಲಿಂದ ಹೋಗ್ತಾ ಇರೋದು. ಇನ್ನು 2 ದಿವಸ ಬೇಕು ನಾನು ನಮ್ಮ ಊರಿಗೆ ಮುಟ್ಟಲಿಕ್ಕೆ. ಸೊ ನೋಡ್ತಾ ಇರಿ ಏನೆಲ್ಲ ವೈಬ್ಸ್ ಇರುತ್ತೆ ಅಂತ ಈ ಬ್ಲಾಗಲ್ಲಿ. ಹೋಗಬೇಕು. ತುಂಬ ಜನ ಇದ್ದಾರೆ ನೋಡಿ, ಸಖತ್ ಜನ ಇದ್ದಾರೆ ಇಲ್ಲಿ. ನೋಡುವ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ನೋಡಿ. ಫುಲ್ ಸೆಟ್ ವೈಬಲ್ಲಿದ್ದೀನಿ. ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಮಳೆನೂ ಸಿಗ್ಬೋದು, ಯಾವ ರೀತಿ ವೈಬ್ ಇರುತ್ತೆ ಅಂತ. ನಾನಿರೋದು ಆಗ್ರಾಕಂಟ್ ರೈಲ್ವೆ ಸ್ಟೇಷನಲ್ಲಿ. ಆಗ್ರಾಕಂಟ್ ರೈಲ್ವೆ ಸ್ಟೇಷನ್ ಮೇಯ್ನ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬೋದು. ಇಲ್ಲಿಂದ ಎಲ್ಲ ಕಡೆಗೂ ಟ್ರೈನ್ ಸಿಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಇವಾಗ. ನನ್ನ ಸೀಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ವೆಯ್ಟಿಂಗಲ್ಲೇ ಇದೆ. ನೋಡುವ, ಸೀಟ್ ಸಿಕ್ಕಿದ್ರೆ ನಾನು ಪುಣ್ಯ, ಸೀಟ್ ಸಿಕ್ಕಿಲ್ಲ ಅಂದರೆ ಹಿಂಗೆ ಹೋಗಬೇಕು, ಬೇರೆ ದಾರಿ ಇಲ್ಲ. ಟೀ ಕುಡ್ತಾ ಇತ್ತು. ಸೊ ಟೀ ಕುಡಿದು ಟ್ಯಾಬ್ಲೆಟ್ ತೊಗೋಬೇಕು, ಹೆಲ್ತ್ ಇಶ್ಯೂಸ್ ಇದೆ. ನಾನು ಮಂಗಳೂರಿಗೆ ಹೋಗುವಾಗ ಯಾರು ಸಿಕ್ಕಿದ್ದಾರೆ ನೋಡಿ ಇಲ್ಲಿ. ನಾಮ್ ಕ್ಯಾ ಆಪ್ಕಾ? आपका नाम क्या है? किशन. तुम्हारा? हरिप्रसाद. तुम दोनों किधर से आए? आगरा से जा रहे हैं? किधर से? आगरा से जा रहा है. आगरा से. उधर है लखीमपुर खीरी से. हाँ, किधर जा रहे हैं? मैंगलोर जा रहा है. हाँ, मैंगलोर जा रहा है. हाँ, ನೋಡಿ ನೋಡಿ, ಇವರು ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ರು. ಇವರು ಸಿಕ್ಕಿದ್ರು. ಇವರು ಮುಂಚಿನ ಟ್ರೈನಲ್ಲಿ ಇದರಲ್ಲಿ ಹತ್ಕೊಂಡು ಹೋಗ್ತಾ ಇದ್ರು. ಇವಾಗ ಎಲ್ಲೋ ಮುಟ್ತಾ ಇದ್ರು, ಕನ್ಯಾಕುಮಾರಿಗೆ ಹೋಗಿ ಮುಟ್ತಾ ಇದ್ರು. नेक्स्ट ट्रेन है, नेक्स्ट ट्रेन. ಟ್ರೈನ್ ಬಂತು, ಹತ್ಕೊಂಡು ಹೋಗ್ತಾ ಇರೋದೆ. ಟ್ರೈನ್ ಆಲ್ರೆಡಿ ರೀಚ್ ಆಯಿತು. ಟ್ರೈನ್ ಜರ್ನಿ 2ನೇ ದಿವಸ ಇವತ್ತು. ಏನಾಗಿದೆ ಅಂದರೆ ಕರಂಜಡಿ ಅಂತ ಒಂದು ಪ್ಲೇಸ್ ನಿಲ್ಲಿಸಿದೆ. ಆ್ಯಕ್ಚುಲಿ ಟ್ರೈನ್ ಜರ್ನಿ ತುಂಬ ಹಾರ್ಡಿದೆ. ನನಗೆ ಹುಷಾರಿರಲಿಲ್ಲ, ಸೊ ಮಲಗಿದ್ದೆ. ಸೊ ಇಲ್ಲಿಂದ ಇವಾಗ ಕರ್ನಾಟಕಕ್ಕೆ ಎಂಟ್ರಾಗಲಿಕ್ಕೆ ಮೊದಲು ಗೋವಾ ಎಂಟ್ರಾಗಬೇಕು. ಗೋವಾ ಆಗಿಬಿಟ್ಟು ಹೋಗಬೇಕು. ಸೊ ಅಲ್ಲಿವರೆಗೆ ಇವಾಗ ನಾವು ಮುಂಬೈ ಆಯಿತು. ಮುಂಬೈ ಕಳೆದು ಇವಾಗ ರತ್ನಗಿರಿ ಹತ್ರ ಆದ್ವಿ. ಸೊ ಇವಾಗ ನೆಕ್ಸ್ಟ್ ಸ್ಟಾಪ್ ರತ್ನಗಿರಿ ಬರುತ್ತೆ. ರತ್ನಗಿರಿ ಆದಮೇಲೆ ಗೋವಾ. ಸೊ ಗೋವಾ ಟು ನಮ್ಮ ಕರ್ನಾಟಕಕ್ಕೆ ಹೋಗ್ತಾ ಇರೋದೆ. ಬಟ್ ಬ್ಲಾಗ್ ಮಾಡಲಿಕ್ಕೆಲ್ಲ ಆಗಿಲ್ಲ ಟ್ರೈನಲ್ಲಿ, ಯಾಕಂದರೆ ನನಗೆ ಹುಷಾರಿರಲಿಲ್ಲ. ಸೊ ರೆಸ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಹುಷಾರಿಲ್ಲ ಏನಂತೆಲ್ಲ ಹೇಳ್ತೀನಿ ನಾನು ನಿಮಗೆ. ಇವಾಗ ಇಲ್ಲಿಂದ ಹೊರಡುವ. ಸ್ವಲ್ಪ ಹೊತ್ತು ಸ್ಟ್ಯಾಂಡ್ ಬೈಯಲ್ಲಿದೆ ಟ್ರೈನ್, ಯಾಕಂತ ಗೊತ್ತಿಲ್ಲ, ಪಾಸಿಂಗ್ ಇರಬೇಕು. ನೆಕ್ಸ್ಟ್ ಇಲ್ಲಿಂದ ಹೋಗ್ತಾ ಇರೋದು. ನೋಡಿ ಯಾರಿದ್ದಾರೆ ನೋಡಿ. ತುಮಾರ ನಾಮ್ ಕ್ಯಾ ಬೋಲಾ? ಸಾವಿ. ಸಾವಿ ನೋಡಿ, ಸಾವಿ MP ಇಂದ ಬಂದಿದ್ದು, UP ಇಂದ, ಸಾರಿ. ಸೊ ಸಾವಿ ಹೋಗ್ತಾ ಇರೋದು ನಮ್ಮ ರತ್ನಗಿರಿ ಹತ್ರ. ಸೊ ನಾವು ಒಳಗೆ ಹೋಗುವ. ಒಂದು ವ್ಯೂ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಏನಾಗಿದೆ ನೋಡಿ. ಯಾವುದೋ ಲೋಕದಲ್ಲಿದ್ದಾರೆ ಗೈಸ್. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಒಂದು ಏನಂತ ಹೇಳ್ತೀನಿ, ಒಂದು ವೈಬೇ ಬೇರೆ ಇಲ್ಲಿ. ಟ್ರೈನಲ್ಲಿ ವೈಬೇ ಬೇರೆ. ಆದರೆ ನಿಮಗೆ ಹುಷಾರಿದ್ದರೆ ಮಾತ್ರ ಟ್ರೈನಲ್ಲಿ ನಿಮಗೆ ಒಂದು ಎಂಜಾಯ್ ಮಾಡೋಕ್ಕಾಗುತ್ತೆ. ನನ್ನ ಕಣ್ಣು ಏನೂ ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇಲ್ಲಿ ಮಂಗಳೂರಿಗೆ ಇನ್ನು ಮುಟ್ಲಿಕ್ಕೆ ನಮಗೆ ಇನ್ನು ಎಷ್ಟು ಗಂಟೆ ಇದೆ ಅಂದರೆ, ಇವಾಗ 9:40 ರಾತ್ರಿಗೆ 10:40 ನಾವು ಮುಟ್ತೀವಿ. ಅಂದರೆ 12-13 ಗಂಟೆ ಇದೆ ಗೈಸ್ ಇನ್ನು ಟ್ರಾವೆಲಿಂಗ್. ಇಲ್ಲಿಂದ ಟ್ರೈನಲ್ಲಿ ಯಾರು ಸಿಕ್ಕಿದ್ದಾರೆ ನೋಡಿ, ನಮ್ಮ ಊರವರೇ ಸಿಕ್ಕಿದ್ದಾರೆ, ಮಂಗಳೂರವರು. ಆರ್ಮಂಡ್ ಡಿಸೋಜ.
ಅಂಕಲ್ ಮತ್ತು ಆಂಟಿ ಇರೋದು MP ಅಲ್ಲಿ. ಇವಾಗ ಊರಿಗೆ ಹೋಗ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್. ಟ್ರೈನಲ್ಲಿ ಹೋಗುವಾಗ ನಮ್ಮ ಮಂಗಳೂರವರೇ ನಮಗೆ ಸಿಕ್ಕಿದ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಒಂದು ವೈಬೇ ಬೇರೆ. ನಮ್ಮೂರವ್ರು ನಮಗೆ ಸಿಕ್ಕಾಗ ಇರೋ ಒಂದು ಖುಷಿ ಇದೆಯಲ್ಲ, ಅದು ಎಲ್ಲಿ ಸಿಗಲ್ಲ. ದುಬೈಯಲ್ಲಿ ಕರ್ನಾಟಕದವರು ಸಿಕ್ಕಿದಂಗೆ ತುಳುವರು ದುಬೈಯಲ್ಲಿ ಸಿಗ್ತಾರೆ, ತುಂಬ ಖುಷಿ ಆಗುತ್ತೆ. ನೋಡ್ಬೋದು ಎಲ್ಲರೂ ಮಲಗೋ ಸ್ಟೇಟಸಲ್ಲೇ ಇರೋದು, ಯಾಕಂದರೆ ಅಷ್ಟು ಟಯರ್ಡ್ ಆಗಿದ್ದೀವಿ ಎಲ್ಲರೂ. ಯಾರು ಇಲ್ಲಿ ಒಂದು ಜಾಲಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸೆಕೆಂಡ್ ಡೇ ಜರ್ನಿ ಇದು, ನಿನ್ನೆ ಸ್ಟಾರ್ಟ್ ಆಗಿದೆ. ಅವರು MP ಇಂದ ಬೇರೆ 3 ಗಂಟೆಯಿಂದ ಬಂದಿದ್ದಾರೆ ಬೆಳಿಗ್ಗೆ. ಸೊ ನನ್ನ ಕಣ್ಣು ಎಷ್ಟು ಮಜಾ ಮಾಡಲಿಕ್ಕೆ ಆಗುತ್ತೆ ಅಷ್ಟು ಮಜಾ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಎಷ್ಟು ಎಂಟರ್ಟೈನ್ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಟ್ರೈ ಮಾಡ್ತೀನಿ. ಇವತ್ತು ನೋಡುವ, ಸ್ವಲ್ಪ ಕಮ್ಮಿ ಆಗಿದೆ ನೋವೆಲ್ಲ. ಇಲ್ಲಿಂದ ಮುಟ್ಟಕ್ಕೆ ಇನ್ನೊಂದು 13 hours ಬೇಕು, 13 to 14 hours. ಸೊ ಕಾಫಿ ತೆಗಿಬೇಕು, ಇವಾಗ ಕಾಫಿ ಕುಡಿಬೇಕು. ನೋಡಿ ಯಾರಿದ್ದಾರಂತ. ಇವನೇನ್ ಮಾಡ್ತಾ ಇದ್ದಾನೆ? ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು. तुम्हारा नाम क्या? ಧನ್ರಾಜ್ ಸಿಂಗ್ ಅವ್ರು ನೋಡ್ಬೋದು. ಐ ವಾಂಟ್ ದಿಸ್ ಒನ್. ಸೊ ಇವರ ಹತ್ರ ನಾವು ಇಸ್ಕೊಂಡು ಇವಾಗ ತಿಂತಾ ಇರೋದು. ಅವ್ರ ಹಕ್ಲು ಇದೆ. ಬಾಯ್ ಬಾಯ್. ಸೊ ನಾನು ವೆಯ್ಟಿಂಗಲ್ಲಿ ಟಿಕೆಟ್ ತೆಗಿಲಿಕ್ಕೆ ಕಾರಣನೇ ಇವರು ನೋಡಿ. ಸೊ ಇಲ್ಲಿವರೆಗೆ ನನ್ನ ಜೊತೆ ಬಂದರು, ಹೋಗ್ತಾ ಇದ್ದಾರೆ. ಬಾಯ್. ಅವ್ರು ಆಗ್ರಾದವರು, ರತ್ನಗಿರಿವರೆಗೆ ಇದ್ದರು. ನಾನು ವೆಯ್ಟಿಂಗಲ್ಲಿ ಟಿಕೆಟ್ ತೆಗಿಲಿಕ್ಕೆ ಇರಲಿಲ್ಲ. ಇನ್ನೂ ಒಂದು ದಿವಸ ಸ್ಪೆಂಡ್ ಮಾಡ್ತಾ ಇದ್ದೆ ಆಗ್ರಾದಲ್ಲಿ. ಬಟ್ ಇವರೇ ತೆಗಿಲಿಕ್ಕೆ ಹೇಳಿದ್ರು, ಏನೂ ಆಗಲ್ಲ ಕೂತ್ಕೊಂಡು ಹೋಗುವ, ಇಲ್ಲಿ ಬನ್ನಿ ಅಂತ, ಎಲ್ಲಾದರೂ ಜಾಗ ಸಿಗುತ್ತೆ ಅಂತ ಹೇಳಿದರು. ಸೊ ಅವ್ರ ಜೊತೆ ಬಂದಿದ್ದು. ಇಲ್ಲಾಂದರೆ ನಾನು ಇವತ್ತು ಬರ್ತಾಯಿದ್ದೆ ಆ್ಯಕ್ಚುಲಿ. ಅವರ ಒಂದು ಕಾರಣದಲ್ಲಿ ಒಂದು ಕುಂಡು ಧೈರ್ಯ ಮಾಡಿ ನಾನು ಬಂದುಬಿಟ್ಟೆ. ಬಂದಿದ್ದಕ್ಕೆ ಇವಾಗ ರೀಚ್ ಆಗ್ತೀನಿ ಇವತ್ತು. ಒಳ್ಳೆಯ ಜನ ಆಗ್ರಾದಲ್ಲಿ ಸಿಕ್ಕಿದ್ರು. ಸೊ ನಾನಿವಾಗ ಇರೋದು ರತ್ನಗಿರಿಯಲ್ಲಿ. ರತ್ನಗಿರಿ ನೋಡ್ಬೋದು. ಕೆಟ್ಟಾಗ ತಲೆ ಕೂದಲನ್ನ ಬೈಯೋಕ್ಕಾಗತ್ತ, ತಳ ಸುಟ್ಟವನು ಬೆಂಕಿ ಪೇಟ್ಗೆ ನಾನು ನಂಬೋಕ್ಕಾಗತ್ತ. ಅಂದ್ಕಂಡಂಗಾಗಿ ಬಿಟ್ರೆ ದೇವ್ರಿಗಿಲ್ಲ ಕೆಲ್ಸ, ಪ್ರೀತಿಸಿದ್ದೆ ಪಕ್ಕದಲ್ಲಿದ್ರೆ ದೇವ್ರಾಗ್ತಿದ್ದ ಮನ್ಸ. ನಮ್ದಾಗಿದ್ರು ನಮ್ಮದಲ್ಲ ಬೇರೆ ಯಾರದೋ, ಈ ಎದೆಯ ಗೂಡು ನಮ್ದು ಬಾಡ್ಗೆ ಹಾಡು. ಅಂತೂ ಇಂತೂ ಬಂತು, ಕರ್ನಾಟಕ ಎಂಟ್ರಿ ಆದ್ವಿ. ಕಾರವಾರದಲ್ಲಿರೋದು. ಸೊ ಇಲ್ಲಿಂದ ನೆಕ್ಸ್ಟು ಭಟ್ಕಳ, ಕುಂದಾಪುರ, ಉಡುಪಿ, ಮತ್ತು ನಮ್ಮ ಊರು ಮಂಗಳೂರಿಗೆ ಹೋಗ್ತಾ ಇರೋದು. ನಮ್ಮ ಕನ್ನಡ ನೋಡಿದ್ರೆ ಒಂದು ಮಜಾನೇ ಬೇರೆ ಅಲ್ವಾ ಗೈಸ್. ಚಹಾ ಅಂಗಡಿ ನೋಡಿ, ಇಲ್ಲಿ ಚಹಾ ಅಂಗಡಿ ಅಂತ ಬರ್ತೀವಿ. ನೀರಲ್ಲಿ ಅದು ನೋಡುವಾಗ ಇಡುವಾಗ ಮಜಾನೇ ಬೇರೆ. ಇವಾಗ ವೈಬ್ ಫೀಲ್ ಬರ್ತಾ ಇದೆ, ನಾನು ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ದೀನಿ ಅಂತ. ಸೊ ಇನ್ನೊಂದು 6 hours, ಇನ್ನೊಂದು 4 hours ಜರ್ನಿ ಇದೆ ರೀಚ್ ಆಗಲಿಕ್ಕೆ. ಫೈನಲಿ ರೀಚ್ ಟು ಮ್ಯಾಂಗ್ಳೂರ್. ಆ ಕಡೆ ಇದೆಯಲ್ಲ, ಲಿಫ್ಟ್ ಇದೆಯಲ್ಲ. ಹೌದು, ಬನ್ನಿ. ಫೈನಲಿ ರೀಚ್ ಟು ಮ್ಯಾಂಗ್ಳೂರ್. ನೀವು ಕೇಳ್ಬೋದು ಯಾಕೆ ಶರ್ಟ್ಸ್ ಹಾಕಿದೆಯಾ, ತುಂಬ ಬಿಸಿಲಿದೆ ಗೈಸ್, ಸಿಕ್ಕಾಪಟ್ಟೆ ಬಿಸಿಲಿನಲ್ಲಿ ಹೋಗ್ತಾ ಇರೋದು. ಮಂಗಳೂರಲ್ಲಿ ಬಂದು ನೋಡುವಾಗ ಸರ್ಪ್ರೈಸ್ಲಿ ಇಲ್ಲಿ ಮಳೆ, ನನ್ನ ಕಣ್ಣು ನೋವಿರೋ ಕಾರಣಕ್ಕೆ ಶೇಡ್ಸ್. ಸೊ ನೋಡಿ, ಫೈನಲಿ ರೀಚ್ ಮ್ಯಾಂಗ್ಳೂರಾ. ನಾನು ನಿಮಗೆ ಅಲ್ಲಿ ತೋರಿಸಿದ್ದಲ್ವ, ಅವರು ಇಲ್ಲಿ ಇಳ್ದಿರಲ್ಲ ನೋಡಿದ್ರ. ಸೊ ಇಲ್ಲಿಂದ ಹೋಗ್ತಾ ಇರೋದು. ನನಗಾಗಿ ಅಲ್ಲಿ ಒಂದು ಗಾಡಿ ವೆಯ್ಟ್ ಮಾಡ್ತಾ ಇದೆ. ಇವಾಗ ಹೋಗ್ಬಿಟ್ಟು ಗಾಡಿ ಹತ್ಬಿಟ್ಟು ಮನೆಗೆ ಹೋಗ್ತಾ ಇರೋದು. ಸೊ
ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.